ಪವನ್ ಶಿಕ್ಷಕರ ತರಬೇತಿ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳ ಬಳಗದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ. ಕೋಲಾರ. ಪವನ್ ಶಿಕ್ಷಕರ ತರಬೇತಿ ಸಂಸ್ಥೆಯ 1998 ರಿಂದ 1999ನೇ ಸಾಲಿನ ಹಳೆ ಪ್ರಶಿಕ್ಷಣಾರ್ಥಿಗಳ ಬಳಗದ ವತಿಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಭಾರ ಶಿಕ್ಷಣಾಧಿಕಾರಿಗಳಾದ ಜಿ. ಎನ್. ವೇಣುಗೋಪಾಲ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಮುಖ್ಯ ಅತಿಥಿಗಳು ರವರು ಇವತ್ತು ಮರೆಯಲಾಗದ ದಿನ, ಯಾಕೆಂದರೆ ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಇನ್ನು ಪ್ರಶಿಕ್ಷಣಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಇನ್ನು ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಿದರು. ಇನ್ನು ವಿಶೇಷವಾಗಿ ವೇದಿಕ್ ಎಂಟರ್ಪ್ರೈಸಸ್ ಸಂಸ್ಥಾಪಕರಾದ ರತ್ನಮ್ಮ ರವರನ್ನು ಗೌರವಿಸಿ ಸನ್ಮಾನ ಮಾಡಲಾಯಿತು. ಸರ್ ಇಲ್ಲಿ ನೋಡಿ. ಓಕೆ ಸರ್. ಸರ್ ಒನ್ ಬೈ ಒನ್ ಬನ್ನಿ ಸರ್. ಒನ್ ಬೈ ಒನ್ ಬನ್ನಿ. ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ನೀಡಿದಂಥ ನಮ್ಮ ಪ್ರಶಿಕ್ಷಣಾರ್ಥಿ ಮಿತ್ರರಿಗೆ ಎಲ್ಲರಿಗೂ ಶುಭೋದಯ. ಗುರುವಂದನಾ 2025ರಲ್ಲಿ ಡಿಸೆಂಬರ್ 25ರಂದು ನಮ್ಮ ರಜತ ಮಹೋತ್ಸವ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ವಿ, ಆ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇದಕ್ಕೆ ಅಂಕುರಾರ್ಪಣೆಯನ್ನು ಮಾಡಲಾಗಿತ್ತು. ಒಂದೇ ಗುರಿ, ಚಲತರ್ಕ ಮಲ್ಲ, ಎಲ್ಲವನ್ನೂ ಬಲ್ಲ, ಬೇಕಿಲ್ಲ ಲಾಠಿ ಗನ್ ಯಾವುದೇ ಆಯುಧ, ಬೇಕಿಲ್ಲ ಲಾಠಿ ಗನ್ ಯಾವುದೇ ಆಯುಧ, ಮಾತಿನಲ್ಲೇ ಮಾಡಲಿದ್ದಾರೆ ನವವೇದ, ಮಾತಿನಲ್ಲೇ ಮಾಡಲಿದ್ದಾರೆ ನವವೇದ. ಅವರೇ ನಮ್ಮ ಸಿ.ಆರ್. ಶೇಖರೇಗೌಡ, ಇವರಿಗಾಗಿ ಹಾಕಿರಯ್ಯ ಒಮ್ಮೆ ಚೈತ. ಸಿ.ಆರ್. ಶೇಖರೇಗೌಡ ಸರ್ ಅವರು ಅಧ್ಯಕ್ಷತೆ ವಹಿಸಿಕೊಂಡಿರುವುದಕ್ಕೆ ಕಾರ್ಯಕ್ರಮಕ್ಕೆ ತುಂಬ ಶಾಂತಿ ಶಾಂತಿ ಶಾಂತಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡ. ಸ್ವಲ್ಪ ಸ್ಮೈಲ್ ಸರ್, ನಗು ಮುಖಲಿ ಸರ್. ನೋಡಿ, ಸ್ಮೈಲ್ ಮಾಡಿ ಸರ್, ಸ್ಮೈಲ್ ಹಾಗೇರಿ ಸರ್. ಬೇಡ ಗಂಟೆ ಮುಚ್ಚಬೇಡಿ ಯಾರು, ಸ್ಮೈಲ್ ಮಾಡ, ಕಣ್ಣು ಮುಚ್ಚಿದ್ರೆ ಗೊತ್ತಾಗಲ್ಲ. ಹಾಗೇರಿ ಸರ್, ಹಾಗೇರಿ ಸರ್. ಆಯ್ತು ಸರ್ ನಿಮ್ಗೆಲ್ಲ. ಸರ್ ಆಯ್ತಾ ನಿಮ್ಗೆಲ್ಲ? ನಗುವಿನೊಂದಿಗೆ ಮತ್ತು ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗೊಳ್ಳೋಣ. ತಮ್ಮ ಕಡೆಯಿಂದ ನಮ್ಮ ಗುರುಗಳಿಗೆ ಜೋರಾದ ಚಪ್ಪಾಳೆ ಮೂಡಿ ಬರಲಿ ಅಂತ ಆಶಿಸುತ್ತೇವೆ. ಶಿಕ್ಷಣವೆಂಬುದು ಹುಲಿಯ ಹಾಲು ಇದ್ದಂತೆ, ಅದನ್ನು ಕುಳಿತವರು ಗಮನಿಸಲೇಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು
ಹಿತನುಡಿಯಂತೆ ನಮಗೆಲ್ಲರಿಗೂ ಕೂಡ ಶಿಕ್ಷಣವನ್ನು ಉಣಬಡಿಸಿದಂತಹ ಗುರು ವೃಂದದವರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಕೂಡ ತಾವೆಲ್ಲರೂ ಕೂಡ ಸಾವಧಾನವಾಗಿ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡು ಈ ಒಂದು ಕಾರ್ಯವನ್ನು ಆಸ್ವಾದಿಸುತ್ತೀರಾ ಅಂತ ಭಾವಿಸ್ತಾ ಇದ್ದೇನೆ. ಇಂದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂಭ್ರಮದ ಹಾಗೂ ಧನ್ಯತಾ ಭಾವದ ದಿನ. ಯಾಕಂದ್ರೆ ಮುಕ್ತರಂತಿದ್ದ ನಮ್ಮನ್ನು ಈ ಒಂದು ಸಮಾಜಕ್ಕೆ ಒಳ್ಳೆಯ ರೀತಿಯ ಒಂದು ಅನುಕೂಲವಾದ ರೀತಿಯಲ್ಲಿ ತಿದ್ದಿತೀಡಿ ನಮ್ಮನ್ನು ಬಿಟ್ಟಿದ್ದಾರೆ. ಈ ಒಂದು ತಿದ್ದಿತೀಡಿದಂತಹ ಗುರು ದೇವರು ಮತ್ತು ಗುರುಗಳು ಒಮ್ಮೆ ಪ್ರತ್ಯಕ್ಷ ಈ ರೀತಿಯಾಗಿ ನಮ್ಮ ಎಲ್ಲ ಶಿಕ್ಷಣಾರ್ಥಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸೂತ್ರವಾಗಿ ನೆರವೇರಿಸಲು ಎಲ್ಲರೂ ಕೂಡ ತುಂಬಾ ವಿನಯದಿಂದ ಆಗಮಿಸಿರಿ. ಎಲ್ಲರೂ ಕೂಡ ನಮ್ಮ ಗುರು ಸ್ವಾಗತ ಬಯಸ್ತಾ ಇದ್ದೇನೆ. ಈಗ ನಮಗೆ ಗುರು ಎಂದರೆ ಬರೀ ಪಾಠವನ್ನು ಅಷ್ಟೇ ಅಲ್ಲ, ನಮಗೆ ನುಡಿ ಮತ್ತು ನಮ್ಮ ಜೀವನದ ಮಾರ್ಗವನ್ನು ನಿರ್ಮಿಸುತ್ತಾರೆ ಗುರುಗಳು. ಅಷ್ಟೇ ಅಲ್ಲದೆ ನಮಗೆ ಯಾವುದೇ ವಿಚಾರವಾಗಿ ಕೂಡ ನಮಗೆ ಕೆಲವೊಂದು ವಿಚಾರಗಳಾಗ ಅವರು ಎಲ್ಲವನ್ನ ಅತಿ ನಮಗೆ ಒಂದು ಜ್ಞಾನದ ಕಡೆಗೆ ಒಂದು ಮುಂದಿದ್ದಾರೆ. ಅಷ್ಟೇ ಅಲ್ಲದೆ ಅವರು ನಮಗೆ ಒಂದು ರೀತಿಯಲ್ಲಿ ಅವರು ನಮಗೆ ಮಾರ್ಗದರ್ಶಕರು ಕೂಡ. ಈಗ ನಾವೆಲ್ಲರೂ ಕೂಡ ಈ ಸಂಬಂಧವಾಗಿ ತಿಳಿಯಬೇಕಾದರೆ ನಮ್ಮ ಏನು ಗುರುಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಒಂದು ಸಹಕಾರವನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ಅವರು ಮಹೇಶ್ವರ ಅವರನ್ನು ಸೃಷ್ಟಿಸಿದಂತಹ ಭಗವಂತ ಪರಮಾತ್ಮನಿಗೂ ನಮ್ಮ ಈ ಗೌರವವನ್ನ ಹೋಲಿಕೆ ಮಾಡಿ ಹೆಚ್ಚಿದ್ದಾರೆ ಅಂತಂದ್ರೆ ಅವರ ಸ್ಥಾನ ಈ ಪರಮಾತ್ಮನಿಗಿಂತ ಎಚ್ಚರವಾಗುತ್ತೋ ಅಂತ. ಈ ಒಂದು ಗುರುಗಳು ನಮಗೆ ಒಂದನೇ ವರ್ಷದಿಂದ ಅಕ್ಷರಾಭ್ಯಾಸ ಕಲಿಸಿ ನಮ್ಮನ್ನ ಈ ಒಂದು ನಮ್ಮನ್ನು ನಮ್ಮ ಜೀವನ ಸಾಧಿಸಬೇಕು ಅಂತ ಮೌಲ್ಯಯುತವಾದಂತಹ ಒಂದು ಜೀವನವನ್ನು ಹೇಗೆ ಸಾಧಿಸಬೇಕು ಅಂತ ವಿದ್ಯಾಬುದ್ಧಿಯನ್ನ ಕಲಿಸಿಕೊಟ್ಟಂತಹ ಈ ಗುರುಗಳು ನಮ್ಮ ಒಂದನೇ ತರಗತಿಯಿಂದ ಹೆಚ್ಚುವರೆಗೂ ಸಹ ಅನೇಕ ಆದರೆ ಇದನ್ನ ಮೊದಲಿಗೆ ಒಂದರಿಂದ 2ನೇ ತರಗತಿಯ ಗುರುಗಳು ಸಹ ಈ ಟೈಪನ್ನು ನಡೆಸಿಕೊಂಡು ಹಾಗೆ 10th ಹಾಗೂ ಆ ಸಮಾಜದಲ್ಲಿ ನನ್ನ ಒಡನಾಡಿಗಳಾಗಿ ತುಂಬಾ ಆತ್ಮೀಯವಾಗಿ ಕಾರ್ಯನಿರ್ವಹಿಸಿದಂತಹ ಆನಂದವಾಗಿದೆ. ಯಾಕಂತ ಹೇಳಿದ್ರೆ ಕನ್ನಡಿ ಮುಂದೆ ನಾವು ನಿಂತರೆ ನಮ್ಮ ಬಿಕಾಂ ಕಾಣುತ್ತೆ, ಹಾಗೆ ನಮಗೆ ಬಿಕಾಂ ಇಲ್ಲಂದ್ರೆ ನಮ್ಮ ಬಿಕಾಂ ಇನ್ನೂ ಕಾಣುತ್ತೆ. ನಮ್ಗೆ ಅದೇ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಒಂದು ಇದನ್ನ ಸಮಾಜದ ಉತ್ತಮ ಪ್ರತಿನಿಧಿಗಳಾಗಿ ಸಮಾಜದ ಕೈಗಳಾಗಿ ಮಾಡಬೇಕಂತ ನಾವು
ನಮ್ಮ ಕರ್ತವ್ಯದಲ್ಲಿ ನಮ್ಮನ್ನು ಅಭಿವೃದ್ಧಿಗೊಂಡಿದೆ. ಅದಕ್ಕೆ ಪಾಲಿಸಿ ಇವತ್ತು ಸಮಾಜದಲ್ಲಿ ಬದುಕಬೇಕು ಅಂತ ಇವತ್ತು ಈ ಮಟ್ಟಿಗೆ ಬಂದು ನಮ್ಮ ಮುಂದೆ ನಿಂತಿದ್ದೀರ ಅಂತ ಹೇಳಿದ್ರೆ ನಾವು ನಿಂತಿದ್ದ ಪಕ್ಷದಲ್ಲಿ ಇದೇನು ಮಾಡಬೇಕು, ಇನ್ನೇನ ಇರಬೇಕು ನಮಗೆ ಅಲ್ವಾ? ನಾವು ಏನು ಏನಾದ್ರು ದಾರಿ ತಪ್ಪಿ ಆಯ ತಪ್ಪಿ ನೆಲೆ ತಪ್ಪಿದ್ರೆ ನಮಗೇನೋ ಒಂದು ನೋವಾಗ್ತದೆ. ಇವತ್ತು ನಮಗಿಂತ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು, ಗುರು ಶಿಷ್ಯರಾಗಿ ನಮ್ಮ ಮುಂದೆ ನಿಂತಿದ್ದೀರಾ. ರಿಯಲಿ ಯಾಕಪ್ಪ ಇದು ಈ ಒಂದು ಸಮಾರಂಭ ನಮಗೆ ನಮ್ಮ ಶಿಕ್ಷಕರ ಶಿಕ್ಷಕರ ತರಬೇತಿಯಲ್ಲಿ ಇದು 4ನೇ ಎಷ್ಟೇ ಕಣ 4ನೇದು ಸೇರಿ 4ನೇದು ಯಾಕಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಒಂದು ತರಬೇತಿ ಸಮಸ್ಯೆಗಳಲ್ಲಿ ಈ ಮಟ್ಟಿಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಅಂದ್ರೆ ಉಪನ್ಯಾಸಕ ಮತ್ತು ಶಿಕ್ಷಕರ ಸಂಬಂಧ ಈ ಮಟ್ಟಿಗೆ ಎಲ್ಲಿ ಇಲ್ಲ ಅನ್ನೋದು ನಿಮ್ಮಿಂದಲೇ ನಮಗೆ ಕಾಣ್ತದೆ. ಹೀಗಾಗಿ ಬಹುಶಃ ಇವು ಇನ್ನು ಮುಂದೆ ಮತ್ತೆ ನಾವೇನೇ ಆಗಿರ್ಬೋದು ಮಾಡಿರ್ಬೋದು ಇವತ್ತು ತಮ್ಮನ್ನ ಚೆನ್ನಾಗಿ ಬದುಕಿದ್ದೀರ. ಬಹುಶಃ ಹೆಚ್ಚಾಗಿ ನಮಗೆ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳು ಹಾಗೂ 25 ವರ್ಷಗಳ ಬೆಳ್ಳಿಯ ಹಬ್ಬವನ್ನು ಆಚರಿಸಿಕೊಂಡು ಬೆಳ್ಳಿಯಂತೆ ಪ್ರತಿವರ್ಷ ಇರುವಂತ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಗೌರವಕ್ಕೆ ಅರ್ಹರಾಗಿರುವಂತ ಎಲ್ಲ ನನ್ನ ವಿದ್ಯಾರ್ಥಿಗಳವರೇ, ಬಹುಶಃ ಏನು ಹುಡುಗರು ಎಲ್ಲರೂ ಹೇಳಿದ್ದಾಗಿರುತ್ತೆ, ಮತ್ತೆ ಅದನ್ನ ಹೆಚ್ಚು ಮಾಡುವಂತ ಏನಿರಲ್ಲ. ಹಾಗಾಗಿ ಈಗ ಅಂತ ಭಾವಿಸ್ತಾ ಕಾರ್ಯಕ್ರಮ ಇವತ್ತು ನಿನ್ನೆದು ಅಂತಲ್ಲ, ಗುರುಕುಲ ಶಿಕ್ಷಣ ಮುಕ್ತಿದಾಗಿನಿಂದ ಗುರು ಮತ್ತು ವಿದ್ಯಾರ್ಥಿ ಅಂತ ಭಾವಿಸಿದ ದಿನಗಳಿಂದ ಬರುವಂತಂದ್ರೆ ಆ ಪರಂಪರೆ ಕಡಿಮೆ ಆಗ್ತದೆ. ಆ ಪರಂಪರೆಗೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಬದುಕಿನ ಜೀವನದಲ್ಲಿ ಅದನ್ನು ಕಲಿತ ಹೊಂದೋದ್ರ ಮೂಲಕ ಆ ಗುರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀವೇ ಕನಸನ್ನ ನಾವೆಲ್ಲರೂ ಸಹ ಅರ್ಥನ ಮನೋಭಾವದಿಂದ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ನಿಮ್ಮೆಲ್ಲರಿಗೂ ನಾನು ನಮ್ಮ ಶಿಕ್ಷಕರ ತರಬೇತಿ ಸಂಸ್ಥೆಯ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಗುರುವಂದನ ಕಾರ್ಯಕ್ರಮದ ಮೂಲ ಉದ್ದೇಶ ಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಮಾರ್ಗದರ್ಶನ ನೀಡಿದಂತ ಗುರುಗಳಿಗೆ ಕೃತಜ್ಞತಾ ಭಾವ ಗೌರವವನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಆಗಿರುತ್ತೆ. ಆದ್ಯತೆಯನ್ನ ಆತ್ಮಕ್ಕೆ ನೀಡುವಂತಹ ಕಾರ್ಯಕ್ರಮ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದು ನಮ್ಮ ಆತ್ಮಕ್ಕೆ ನಾವು ಗೌರವವನ್ನು ಕೊಡದೇ ಇದ್ರೆ ನಾವು ಇಷ್ಟೇ ಎತ್ತರಕ್ಕೆ ಬೆಳೆದು ಆಗಿರ್ತಿಲ್ಲ. ಹಾಗಾಗಿ ಆದ್ಯತೆಯನ್ನ ಆತ್ಮಕ್ಕೆ ನೀಡುವಂತಹ ಕಾರ್ಯಕ್ರಮವಾಗಿದ್ದು ನಿಮ್ಮ ಆತ್ಮಕ್ಕೆ ಗುರುಗಳಿಗೆ ನೀವು ಕೊಟ್ಟಂತಹ ಕೊಡಬೇಕಾಗಿದ್ದಂತಹ ಕೊಂಡಿರುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಬಹಳ ಅಚ್ಚುಕಟ್ಟಾಗಿ ಬಹಳ ಉತ್ತಮವಾಗಿ ಕಾರ್ಯಕ್ರಮ ರೂಢಿಸಿಕೊಳ್ಳಿ ನಾನು ಅದನ್ನು ಭಾವಿಸ್ತೇನೆ. ಆತ್ಮೀಯ ನನ್ನ ವಿದ್ಯಾರ್ಥಿಗಳು ನೀವು 25 ವರ್ಷಗಳ ಹಿಂದೆ ನೀವುಗಳಿಗೆ ಸಮಾಜದಲ್ಲಿ ಕಂಡಂತ ಜೀವನಕ್ಕೆ ಆಗ್ತಿಲ್ಲ. ನೀವು 25 ವರ್ಷಗಳನ್ನ ಮತ್ತೆ ನಿಮ್ಮದಾಗಿರುವಂತಹ ಆಲೋಚನೆಗಳ ಮೂಲಕ ಶಕ್ತಿಯನ್ನು ಕೊಟ್ಕೊಂಡು ಬೇರೆದವರ ರೀತಿಯಲ್ಲಿ ಬೆಳೆದುಕೊಳ್ಳುವುದರಿಂದ ಇವತ್ತು ನಾವು ನಿಮ್ಮನ್ನು ನೋಡುವಂತಹ ರೀತಿ ವಿಭಿನ್ನವಾಗಿರಬೇಕು. ಅದು ನನ್ನ ನಿಮ್ಮಲ್ಲಿರುವಂತಹ ಪ್ರಶ್ನೆ ಇಟ್ಟುಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸಮರ್ಪಣೆ ನಡೀತಾ ಇದೆ, ಅದರಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ. ಸರ್ ಹಾಗೆ ನಿಂತ್ಕೊಳ್ಳಿ ಸರ್, ಹಾಗೆ ನಿಂತ್ಕೊಳ್ಳಿ. ಜೀವನದಲ್ಲಿ ಕೂಡ ಚಿತ್ರಕಲೆಯ ಮೂಲಕ ನಗೆಗಳನ್ನು ಮೂಡಿಸುವುದರ ಮೂಲಕ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಮೆರುಗು ತಂದಿರ್ತಾರೆ. ಅವರಿಗೆ ಉತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಸಂತಸದ ನಗುವಿನ ಮುಖದೊಂದಿಗೆ ನಮ್ಮ ಅವರಿಗೆ ಮತ್ತೊಮ್ಮೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡೋಣ.
ಆ ನಿಟ್ಟಿನಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂತಹ ಕೊರಡಪ್ಪ ಅವರಿಗೆ ಉತ್ಪೂರ್ವಕವಾದಂತಹ ಸನ್ಮಾನವನ್ನು ನೀಡುವ ಅವಕಾಶ ಕೊಟ್ಟಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ವೆಂಕಟರಾಮ ರೆಡ್ಡಿ ಅವರು ತಮ್ಮ ನೆಚ್ಚಿನ ಗುರುಗಳಿಗೆ ಶಾಲು ಹಾಕೋದ್ರ ಮೂಲಕ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೂ ಮತ್ತು ಅವರ ತಂಡದವರಿಗೆ ಉತ್ಪೂರ್ವಕವಾದಗಳನ್ನು ಸಮರ್ಪಿಸುತ್ತಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಸನ್ಮುಖಿಯಾಗಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಈಗ MS ಆಡದಂತೆ ಹೇಳ್ತಾ ಇದೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಎಲ್ಲರೂ ಜೋಳದ ಚಪ್ಪಾಳಿಯೊಂದಿಗೆ ಅವರನ್ನು ನಾವು ಈ ಒಂದು ಸನ್ಮಾನವನ್ನು ತೋರಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಈ ಮಟ್ಟದಲ್ಲಿ ಇದ್ದೇವೆ ಅಂದ್ರೆ ಅವರ ಒಂದು ನಗುಮುಖ, ಒಂದು ಆಶೀರ್ವಾದ, ಒಂದು ಕಟ್ಟುನಿಟ್ಟಿನ ಶಿಸ್ತಿನ ವಿದ್ಯಾದಾನವು ಪ್ರಮುಖ ಪಾತ್ರವಾಗಿರುತ್ತೆ. ತಮ್ಮೆಲ್ಲರ ಪ್ರೀತಿ ಹಾಗೂ ಚಪ್ಪಾಳಿಯೊಂದಿಗೆ, ಜ್ವರಾದ ಚಪ್ಪಾಳಿಯೊಂದಿಗೆ ಅವರನ್ನು ಎಲ್ಲರ ಆಶೀರ್ವಾದ ತಮ್ಮ ಬಳಗದ ಮೇಲೆ ಇರುತ್ತೆ. ಕೋಟ್ಯಾನು ಕೋಟಿ ಒಂದು ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಅವರನ್ನು ನಾವು ಪ್ರತಿದಿನ ಮನವಿ. ಎಲ್ಲರೂ ಕೂಡ ಗಣಿತ ಬೋಧನೆಯಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸುತ್ತಾ, ಹಾಗೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಜೀವನದ ಬಾಳಲ್ಲಿ ಬೆಳಕಾದಂತಹ ಸರ್ವರಿಗೆ ಉತ್ಪೂರ್ವಕವಾದಂತಹ ಸನ್ಮಾನವನ್ನು ಬಳಗದ ವತಿಯಿಂದ ನಡೀತಾ ಇದೆ. ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿಕೊಳ್ಳಬಹುದು. ಸರ್ ಇಲ್ಲಾಡಿ, ಸರ್ ಎಲ್ಲ ಇಲ್ಲಾಡಿ, ಮೇಡಮ್ ಇಲ್ಲಾಡಿ. ಸ್ವಲ್ಪ ಹಿಂದೆ ಪ್ರೀತಿಪೂರ್ವಕವಾಗಿ ನಮ್ಮ ಪವನ್ ಕಾಲೇಜಿನಲ್ಲಿ ಒಬ್ಬರೇ ಒಬ್ಬ ರುಕ್ಮಿಣಿ ಮೇಡಮ್ ಅವರು ತಾವೆಲ್ಲರೂ ಕೂಡ ಹರ್ಷ ಮುಮ್ಮಡಿ ಉಳಿದಿದೆ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. PC ಚಿನ್ನಪ್ಪ ಸರ್ ಅವರಿಗೆ ಸನ್ಮಾನ ನೆರವೇರ್ತಾ ಇದೆ. ಎಲ್ಲರೂ ಕೂಡ ಕುಟುಂಬದಿಂದ ಸನ್ಮಾನವನ್ನು ಸ್ವೀಕರಿಸಿದ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತುಂಬಾ ನಗುಮುಖದೊಂದಿಗೆ ಭಾಗಿಯಾಗಿದ್ದೀರಾ. ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಗುರುಗಳು ಕೂಡ ಈಗ ಒಂದೇ ವೇದಿಕೆಯಲ್ಲಿ ಆಸೀನರಾಗಬೇಕು. ಈಗ ಫೋಟೋ ಸೆಷನ್ ಇರೋದ್ರಿಂದ ಆಯ್ತಾ ಹೋಗ್ತೀರಿ ಮೇಡಮ್. ಯಾರು ಕಣ್ಣು ಮುಚ್ಚಬೇಡಿ, ಅದು ಇನ್ನ ಫೋನಲ್ಲ ಮಾತಾಡ್ತಾ ಅಣ್ಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಣ್ಣ, ಇಲ್ಲಿ ನೋಡಿ ಅಣ್ಣ, ಚೆನ್ನಾಗೈತೆ. ಏನು ಆಗ್ತಾ ಬಂತು 27